ಯೋಚನೆ ಮಾಡಿ ನೋಡಿ. ನಾವು ಹೇಳಿದ್ದೇನು, ಯಾವ್ದಕ್ಕೆ ಹೋಗಿಲ್ಲ ವಾರ್ಡ್ ಆಫೀಸು. ಯಾಕಂದ್ರೆ ಯಾರು ಕೂಡ BBMP ಮೇಲೆ ಹೆಡ್ ಆಫೀಸ್ ಇಲ್ಲಿ ಅಲ್ಲೇ ಝೋನಲ್ ಆಫೀಸ್ ಅಲ್ಲೋ ಹೋದ್ರೆ ಸಮಸ್ಯೆ ಆಗುತ್ತೆ. ನಾವು ತೀರ್ಮಾನ ಮಾಡೋ ಜಾಗಗಳು ಯಾವುದು ಮಾಡಿ ಸಾರ್ವಜನಿಕರು ಈಗ ನೀವು ಒಂದು ಕೋರ್ಟಿಂದ ಆದೇಶ ಮಾಡಿಸ್ಬಿಡಿ, ಈಗ ಯಾವ್ದು ಸಮಸ್ಯೆ ಆಗ್ತದೆ ನಾವು ಪ್ರತಿಭಟನೆ ಮಾಡ್ಬೋದು ಅಂತ ಬೆಸ್ಟ್. ಈಗ ನಾವು ಏನು ಮಾಡ್ಲಿಕ್ಕಾಗಲ್ಲ, ನಮ್ಮ ಆಫೀಸ್ ಆಫೀಸರ್ ಮಾಡಕ್ಕಾಗಲ್ಲ, ಯಾರು ಮಾಡ್ಲಿಕ್ಕಾಗಲ್ಲ. ಅದು ಆದೇಶ ಮುಂದಿನ ಹಂತದಲ್ಲಿ ನೀವು ಮಾಡ್ತೀವಿ, ನಾವು ಮಾಡ್ತೀವಿ. ನೀವು ತೀರ್ಮಾನ ಮಾಡಿ ಸರ್, ನೀವು ಸಾಹೇಬ್ರ ಹತ್ರ ಮಾತಾಡಿ. ನನ್ ಬೇಕಾದ್ರೆ ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಬಂದು ಸಾರ್ವಜನಿಕರ ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್ ಮಾಡೋದು ಅಂತ ಹೇಳಿದ್ರೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ನಾವು ಎರಡೇ ಮಾತಾಡೋಣ, ತಕ್ಷಣ ರಿಜಿಸ್ಟರ್ ಮಾಡಕ್ಕೆ. ನೀವು ಹೇಳ್ತೀರಾ ಈಗ ಕೋರ್ಟ್ ಆದೇಶದ ಪ್ರಕಾರ ಒಂದನೇದೇನಂದ್ರೆ ನಾವು ನ್ಯಾಯಾಲಯದ ಎರಡನೇದು ಏನಾಗಿದೆ ಅಂದರೆ ಪರಿಸ್ಥಿತಿಯಲ್ಲಿ ಈಗ ನೀವೆಲ್ಲ ನೀವೇನು ಹೇಳ್ತೀರಾ ವಾರ್ಡ್ ಆಫೀಸ್ಗೆ ಯಾರೋ ಸಾರ್ವಜನಿಕರು ಬಂದು ನಮ್ಗೆ ತೊಂದರೆ ಆಗ್ತಾ ಇದೆ. ಈ ಒಂದು ಕಂಪ್ಲೇಂಟ್ ಯಾರಾದ್ರೂ ಬಂದು ಸಾರ್ವಜನಿಕರು ಅಥವಾ ಇವರೇ ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್ ಮಾಡೋದು ಅಂತ ಹೇಳಿದ್ರೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ನೀವು ಮಾಡ್ತೀವಿ, ನಾವು ಮಾಡ್ತೀವಿ. ನೀವು ತೀರ್ಮಾನ ಮಾಡಿ ಸರ್, ನೀವು ಮಾತಾಡಿ. ನನ್ ಬೇಕಾದ್ರೆ ಇವತ್ತಿನ ಮಟ್ಟಿಗೆ ಹೋರಾಟ ನಂದೊಂದು ತೀರ್ಮಾನ ಇರುತ್ತೆ. ಮುಂದಿನ ದಿನದಲ್ಲಿ ನೀವು DCP ಸಾಹೇಬ್ ನನಗೆ ಎಲ್ಲ BBMP ನಂದೇನಿಲ್ಲ ಮನವಿ ಪತ್ರ ಸ್ಥಳೀಯ ಸಮಸ್ಯೆ ಫಾಲೋ ಆಗುತ್ತೆ. ನನ್ನ ಸಮಸ್ಯೆ ಇಲ್ಲ, ಸ್ಥಳೀಯ ಸಮಸ್ಯೆಗಳ ವಾರ್ಡ್ ಸಂಬಂಧಪಟ್ಟ ಅದಕ್ಕೆ ಅವಕಾಶ ನೀವು ಮಾಡ್ತೀವಿ.